ನಾವು ದಿನಾಂಕ 4/5/2026 ಈಗಾಗಲೇ 24 ಬಾಗಲಕೋಟೆ ವಿಧಾನಸಭಾ ಮತಕ್ಷೇತ್ರದ ಉಪಚುನಾವಣೆ ಮತ ಎಣಿಕೆ ಇನ್ನೂ ನಾವು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆಡಳಿತ ಭವನದಲ್ಲಿ ಸ್ಟ್ರಾಂಗ್ ರೂಮ್ ಮಾಡಿದೆವು. ಅದರ ಪಕ್ಕನೇ ಅಲ್ಲಿ ಮತ ಎಣಿಕೆ ಕೇಂದ್ರವೂ ಕೂಡ ಅಲ್ಲೇ ಈಗಾಗಲೇ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ನಾವು ಇದರಲ್ಲಿ ನೆಲಮಾಡಿ ಇದೆ, EVM ಅದರಲ್ಲಿ 2 ರೀತಿ ಇದೆ. EVM ಮತ ಎಣಿಕೆ ರೂಮ್ ನಂಬರ್ 4ರಲ್ಲಿದೆ. ಅಂಚೆ ಪತ್ರದ ಮತಗಳ ಎಣಿಕೆ ರೂಮ್ ನಂಬರ್ 9 ನೆಲಮಾಡಿಯಲ್ಲಿ ಇದೆ. ಆಮೇಲೆ ETPBS ಕೂಡ ರೂಮ್ ನಂಬರ್ 9ರಲ್ಲಿ ಇದು ಮಾಡಿದೆವು. ಟೋಟಲ್ ಮತಗಟ್ಟೆ ಸಂಖ್ಯೆ 322. ನಿಗದಿಪಡಿಸಿದ ಟೇಬಲ್ ಅಂದರೆ 14 ಫಾರ್ EVM ಇದಕ್ಕೆ 14 ಮಾಡಿದೆವು. ಪೋಸ್ಟಲ್ ಬ್ಯಾಲೆಟಿಗೆ 1 ಟೇಬಲ್, ETPBS ಇದಕ್ಕೆ ಅದಕ್ಕೂ ಕೂಡ 1 ಟೇಬಲ್ ಮಾಡಿದೆವು. ಟೋಟಲ್ 16 ಟೇಬಲ್ ಆಗಿದೆ. ಸುತ್ತುಗಳು ಎಷ್ಟಪ್ಪ ಅಂದರೆ 23 ಸುತ್ತುಗಳು ಆಗ್ತಾಯಿದ್ದೆವು. ಇದ್ರ ಪ್ರಕಾರ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೆವು. ಈ ಅಂಚೆ ಅದರದ್ದು ಒಂದೊಂದು ಆಗ್ತಾಯಿದೆ ಸುತ್ತುಗಳು. ಪ್ರತಿ ಮತಕ್ಷೇತ್ರಕ್ಕೆ ಅದು 14 ಟೇಬಲ್ ಹಾಕಿದೆವು. ಪ್ರತಿ ಟೇಬಲ್ಗೆ ಒಬ್ಬ ಕೌಂಟಿಂಗ್ ಸೂಪರ್ವೈಸರ್ ಇರ್ತಾರೆ, ಒಬ್ಬರು ಕೌಂಟಿಂಗ್ ಅಸಿಸ್ಟೆಂಟು, ಒಬ್ಬರು ಮತ್ತು ಮೈಕ್ರೋ ಅಬ್ಸರ್ವರ್ ಕೂಡ ಒಂದು ಪ್ರತಿ ಟೇಬಲ್ಗೆ ಕೂಡ ನಾವು ಈಗಾಗಲೇ ನಿಯೋಜನೆ ಮಾಡಿ ಆದೇಶ ಮಾಡಿರ್ತೀವಿ. ಅದನ್ನು ನಾಳೆ ಇವತ್ತು ಸಾಯಂಕಾಲ ಅಬ್ಸರ್ವರ್ ಬರ್ತಾರೆ. ಅಬ್ಸರ್ವರ್ ಸಮಕ್ಷಮದಲ್ಲಿ ನಾವು ಒಂದು ಮತ್ತೆ ರ್ಯಾಂಡಮೈಸೇಷನ್ ಮಾಡ್ತೀವಿ. ಅದಾದ ನಂತರ ಯಾವ ಟೇಬಲಿಗೆ ಯಾರಿಗೆ ಅಂತ ಹೇಳಿ ಅಲ್ಲಿವರೆಗೆ ಅದು ಗೌಪ್ಯವಾಗಿರುತ್ತೆ. ಅದೇ ರೀತಿ ಅಂಚೆ ಪತ್ರದ ಮತ ಎಣಿಕೆ ಕೂಡ ಒಂದು ಇದು ಮಾಡಿದೆವು. ಅಲ್ಲಿ ಮತ ಎಣಿಕೆಗೆ ಒಬ್ಬರು ಮೇಲ್ವಿಚಾರಕರು ಇರ್ತಾರೆ, ಅಲ್ಲಿ ಇಬ್ಬರು ಎಣಿಕೆ ಸಹಾಯಕರು ಇರ್ತಾರೆ, ಕೌಂಟಿಂಗ್ ಅಸಿಸ್ಟೆಂಟು ಮತ್ತು ಒಬ್ಬರು ಮೈಕ್ರೋ ಅಬ್ಸರ್ವ್ ಮಾಡಿದ್ದೆವು. ಆಮೇಲೆ ಅದೇ ರೀತಿ ಸೇವಾ ಮತದಿಂದ ಸ್ವೀಕರಿಸಲ್ಪಡುವ ಅಂಚೆ ಪತ್ರದ QR ಕೋಡ್ ಸ್ಕ್ಯಾನಿಂಗ್ ಇರ್ತದೆ. ಅದರದ್ದು ETPBS ಅದನ್ನು ಕೂಡ ಮಾಡಿದೆವು. ಅದಕ್ಕೆ ಒಬ್ಬರು ಸ್ಕ್ಯಾನಿಂಗ್ ಮೇಲ್ವಿಚಾರಕರು ಇರ್ತಾರೆ, ಒಬ್ಬರು ಸ್ಕ್ಯಾನಿಂಗ್ ಅಸಿಸ್ಟೆಂಟು ಹಾಗೂ ಇಬ್ಬರು ಸಹಾಯಕ ಚುನಾವಣಾಧಿಕಾರಿಗಳು ಕೂಡ ಮಾಡಿದ್ವಿ, ನೇಮಕ ಮಾಡಲಾಗಿದೆ. ಒಬ್ಬರು ARO ಅಂತ ಇದ್ದಾರೆ. ARO ಮುಂದೊಂದನ್ನು ಇವ್ರನ್ನ ನೋಡಲ್ ಆಫೀಸರ್ ಮಾಡಿದ್ವಿ. ಅದಕ್ಕೆ ಒಟ್ಟಾರೆ ನಾವು ಎಣಿಕೆ ಕಾರ್ಯಕ್ಕಾಗಿ 63 ಸಿಬ್ಬಂದಿಗಳು ನಾವು ನಿಯೋಜನೆ ಮಾಡಿದ್ವಿ ಕಾರ್ಯಕ್ಕೆ. ಮತ ಎಣಿಕೆ ಕಾರ್ಯವು ಬೆಳಗ್ಗೆ 8 ಗಂಟೆ ಸ್ಟಾರ್ಟ್ ಆಗುತ್ತೆ. 8ರಿಂದ ಫಸ್ಟ್ ನಾವು ಮಾಡ್ತಾ ಇರೋದು ಪೋಸ್ಟಲ್ ಬ್ಯಾಲೆಟು ಪ್ಲಸ್ ETPBS ಮಾಡ್ತೇವೆ. ಅದಾದ ನಂತರ 8ವರೆಗೆ EVM ನಾವು ಕೌಂಟಿಂಗ್ ಇದನ್ನು ಪ್ರಾರಂಭ ಮಾಡ್ತೇವೆ. ತಮ್ಮ ಮುಖಾಂತರ ನಾವು ಈಗಾಗಲೇ ನಾವು ರಾಜಕೀಯ ಪಕ್ಷದ ಕ್ಯಾಂಡಿಡೇಟ್ಸಿಗೆ ಮತ್ತು ಅವರಿಗೆ ಪಕ್ಷದವರು ಕೂಡ ನಾವು ಈಗಾಗಲೇ ತಿಳಿಸಿದೆವು. ತಾವೆಲ್ಲ ಬೆಳಗ್ಗೆ 7 ಗಂಟೆಗೆ ಬರಬೇಕಾಗತ್ತೆ. 7 ಗಂಟೆಗೆ ತಾವೆಲ್ಲ ತಾವು ಬರಬೇಕು. ಎಲ್ಲ ವಿಡಿಯೋಗ್ರಫಿ ಮಾಡಿಕೊಂಡು ರಾಜಕೀಯ ಪಕ್ಷ ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಮಾಡೋದು ಒಂದು 7 ಗಂಟೆ ನಾವು ಮಾಡ್ತೀವಿ, ನಿಗದಿಪಡಿಸಿದೆವು. ತಮ್ಮ ಮುಖಾಂತರ ಎಲ್ಲ ರಾಜಕೀಯ ಪಕ್ಷಗಳು ಬರಬೇಕಂತ ನಾವು ಅವತ್ತಿನ ದಿನ ಇದ್ದು ಎಲ್ಲರ ಸಮ್ಮುಖದಲ್ಲಿ ಅದನ್ನು ಓಪನ್ ಮಾಡಬೇಕಾಗತ್ತೆ. ಚುನಾವಣಾ ಆಯೋಗದ ನಿರ್ದೇಶನದಿದೆ. ಎಲ್ಲ ಅದರ ರೀತಿ ನಾವು ಅವ್ರಿಗೆ ಎಲ್ಲರಿಗೂ ಕೂಡ ಇವಾಗ ಪತ್ರದ ಮುಖಾಂತರ ನಾವು ತಿಳಿಸಲಾಗಿದೆ. ಇವಾಗ ಗಂಟೆಗೆ ಅಂತ ಹೇಳಿದೆವು ನಿಮಗೆ. ಅದಕ್ಕೆ ನಮ್ಮದು ಚುನಾವಣಾ ವೀಕ್ಷಕರು ಕೂಡ ಇರ್ತಾರೆ. ಚುನಾವಣಾ ಆಯೋಗದ ನಿಯೋಜಿಸಲ್ಪಟ್ಟ ಚುನಾವಣಾ ವೀಕ್ಷಕರು ಸಮಕ್ಷಮ ರಾಜಕೀಯ ಪಕ್ಷದ ಅಭ್ಯರ್ಥಿಗಳು ಅಥವಾ ಏಜೆಂಟರು ಅಥವಾ ಅವರು ಸೂಚಿಸುವ ಯಾರು ಕೌಂಟಿಂಗ್ ಎಲ್ಲರ ಸಮ್ಮುಖದಲ್ಲಿ ಕೂಡ ಅದನ್ನು ಮಾಡಬೇಕಾಗಿದೆ ಪಾರದರ್ಶಕವಾಗಿ. ನೆಕ್ಸ್ಟು ಈಗಾಗಲೇ ಅದರದ್ದು ಸಂಬಂಧಪಟ್ಟಂತೆ 4ನೇ ತಾರೀಕು ನಾವು 6 ಗಂಟೆಯಿಂದ 5ನೇ ತಾರೀಕು 6 ಗಂಟೆವರೆಗೆ 163 ಆರ್ಡರ್ ಜಾರಿ ಮಾಡಿರ್ತೀವಿ ಸುತ್ತು ಇದ್ರದ್ದೆಲ್ಲ. ಹಾಗೆ ಮದ್ಯಪಾನವನ್ನು ಆವತ್ತು ಡ್ರಿಂಕ್ಸು 4, 5, 6 ಗಂಟೆಯಿಂದ ಸಾಯಂಕಾಲ 12 ಮಧ್ಯರಾತ್ರಿ 12 ಗಂಟೆವರೆಗೆ ಅದನ್ನು ಕೂಡ 10 ಕಿಲೋಮೀಟ್ರ್ ವ್ಯಾಪ್ತಿ, ಇದರದ್ದು ವಿಧಾನಸಭಾ ಮತಕ್ಷೇತ್ರ 10 ಕಿಲೋಮೀಟ್ರ್ ವ್ಯಾಪ್ತಿ ಅದನ್ನು ಕೂಡ ಡ್ರೈ ಡೇಸ್ ಅಂತ ಹೇಳಿ ಮಾಡಿರ್ತು. ಮದ್ಯಪಾನ ನಿಷೇಧ ಆದೇಶ ಮಾಡಿದೆವು. ಆಮೇಲೆ ತಮಗೆ ಮೀಡಿಯಾ ರೂಮ್ ಕೂಡ ಮಾಧ್ಯಮದವರಿಗೆ ನೆಲಮಾಡಿಯಲ್ಲಿ ಕೂಡ ವ್ಯವಸ್ಥೆ ಮಾಡಿದೆವು. ಆಮೇಲೆ ತಮಗೆ ಏನಿದೆ ಪಾಸ್ಗಳು ಕೂಡ ಬಂದಿದೆ, ಅದನ್ನು ಕೂಡ ವಿತರಣೆ ಮಾಡಿದೆವು. ಇದರಲ್ಲಿ ಮತ ಎಣಿಕೆ ಕೇಂದ್ರವನ್ನು ಸುತ್ತುವಾರ ಮತ ಎಣಿಕೆ ಏನಾಗುತ್ತಲ್ಲ ಪ್ರತಿ ರೌಂಡಿಗೂ ಕೂಡ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಮುಖಾಂತರ ಅದನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ.